ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಅದ್ಯಾರೋ 66 ಕೋಟಿ ಭಕ್ತರು ಸೇರಿದಂತಹ ಮಹಾಕುಂಭ ಮೇಳದ ವ್ಯವಸ್ಥೆ ಬಗ್ಗೆ ಕೊಂಕು ಮಾತಾಡಿದ್ದು ಇವತ್ತು ಯಾಕೋ ನನಗೆ ತುಂಬಾ ನೆನಪಾಗ್ತಾ ಇದೆ. ಒಂದು RCB ಅಭಿನಂದನಾ ಕಾರ್ಯಕ್ರಮವನ್ನ ನೆಟ್ಟಗೆ ಆಯೋಜನೆ ಮಾಡೋದಕ್ಕೆ ಸಾಧ್ಯ ಆಗದಂತಹ ಕಾಂಗ್ರೆಸ್ ಅಲ್ವದು ಮಾತಾಡಿದ್ದು. ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ನಿಮ್ಮ ಲಾಭಕ್ಕೋಸ್ಕರ, ನಿಮ್ಮ ತೆವಲಿಗೋಸ್ಕರ, ನಿಮ್ಮ ಶಾಫ್ಗೋಸ್ಕರ ಅಮಾಯಕ ಜೀವಗಳನ್ನೇ ಬಲಿ ಕೊಟ್ರಲ್ರಿ. ಸಿದ್ದರಾಮಯ್ಯನವರೇ ಈಗ ಮಾತಾಡಿ, DK ಶಿವಕುಮಾರ್ ಅವರೇ ಈಗ ಮಾತಾಡಿ, ಖರ್ಗೆ ಸಾಹೇಬ್ರೆ ಎಲ್ಲಿದ್ದೀರಾ? ಬನ್ನಿ ಈಗ ಮಾತಾಡಿ ನೀವುಗಳು. ಬಂದ್ಲು, ಇದ್ರಲ್ಲೂ ರಾಜಕೀಯವನ್ನ ಮಾಡ್ತೀಯಲ್ಲಮ್ಮ ಅಂತ ನನಗಿಲ್ಲಿ ಯಾರು ಕತೆ ಹೊಡೆಯೋದಕ್ಕೆ ಬರಬೇಡಿ, ಯಾರು ಪಾಠ ಮಾಡೋಕೆ ಬರಬೇಡಿ. ನನಗೆ ಇದು ಪ್ರಶ್ನೆ ಮಾಡಬೇಕಾಗಿರುವಂತಹ ವಿಚಾರನೇ. ನೀವುಗಳು ಮಾಡಲ್ಲ ಅಂತ ಹೇಳಿದ್ರೆ ನಿಮಗೂ ನನ್ನ ಧಿಕ್ಕಾರ. ಇದು ಸರ್ಕಾರದ ಜವಾಬ್ದಾರಿ ಆಗಿತ್ತು ಕಾರ್ಯಕ್ರಮವನ್ನ ಚೆನ್ನಾಗಿ ನಿರ್ವಹಣೆ ಮಾಡುವಂಥದ್ದು. ಏನೋ ದೊಡ್ಡದಾಗಿ ತರಾತುರಿಯಲ್ಲಿ ಆಯೋಜನೆ ಮಾಡಿದ್ರಲ್ವಾ, ಹಾಗಿದ್ದ ಮೇಲೆ ವ್ಯವಸ್ಥೆ ಮಾಡುದು ಕೂಡ ಅವರ ಹೊಣೆ ಆಗಿತ್ತು ತಾನೆ. ಯಾಕೆ ಮಾಡಲಿಲ್ಲ? ಪ್ರಶ್ನೆ ಮಾಡ್ತೀನಿ, ಮಾಡದೆ ಬಿಡಲ್ಲ, ಮಾಡಬೇಕು ಪ್ರತಿಯೊಬ್ರು ಕೂಡ. ಟ್ವೀಟ್ ಮೇಲೆ ಟ್ವೀಟ್ ಹಾಕಿದ್ದು, ಹೇಳಿಕೆ ಕೊಟ್ಟಿದ್ದು, ಫೋಟೋ ತೆಗ್ದಿದ್ದು. ಆದ್ರೆ ಇಲ್ಲಿ ಹೋಗಿರುವಂತ 11 ಜೀವಗಳಿಗೆ ಯಾರು ಹೊಣೆ? 66 ಕೋಟಿ ಭಕ್ತಾದಿಗಳು ಭಾಗವಹಿಸಿದಂತಹ ಕುಂಭಮೇಳದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ರಲ್ವಾ ಕಾಂಗ್ರೆಸ್ಸಿಗರೇ. ನಾನಲ್ಲಿ 30 ದಿನ ಇದ್ದು ನೋಡ್ದಂಥವಳು, ನನಗೊತ್ತು ಅಲ್ಲಿನ ವ್ಯವಸ್ಥೆ ಹೇಗಿತ್ತು ಅಂತ. ಅಂಡ್ ಆ ವ್ಯವಸ್ಥೆ ಬಗ್ಗೆ ಮಾತಾಡುವಂಥ ಯೋಗ್ಯತೆ ನಿಮ್ಗಳಿಗೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮ ಯೋಗ್ಯತೆಗೆ 1 ಲಕ್ಷ ಜನರನ್ನ ಕೂಡ ಹ್ಯಾಂಡಲ್ ಮಾಡೋದಕ್ಕಾಗ್ಲಿಲ್ವಲ್ರಿ. ನೀವುಗಳ ಯೋಗಿಜಿ ಮೋದಿಜಿ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡಿದ್ದು, ವ್ಯವಸ್ಥೆ ಬಗ್ಗೆ ಮಾತಾಡಿದ್ದು ನೀವುಗಳ. ವೀಕ್ಷಕರ, ನೀವೇ ಹೇಳಿ, ನೇರವಾಗಿ ಏರ್ಪೋರ್ಟ್ ಇಂದ ಮೆರವಣಿಗೆಯಲ್ಲಿ ಆ ಟೀಮನ್ನ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕರ್ಕೊಂಡು ಬಂದು ಅಲ್ಲಿ ಸ್ಟೇಡಿಯಂ ಅಲ್ಲಿ ಗ್ರ್ಯಾಂಡ್ ಆಗಿ ಸನ್ಮಾನ, ಸೆಲೆಬ್ರೇಷನ್ ಎಲ್ಲವನ್ನು ಕೂಡ ಅರೇಂಜ್ ಮಾಡಬಹುದಿತ್ತು ತಾನೆ. ಓಪನ್ ವೆಹಿಕಲ್ ನಲ್ಲಿ ಮೆರವಣಿಗೆಯನ್ನು ಮಾಡಬಹುದಿತ್ತು. ಆಗ ಜನ ಸ್ಪ್ಲಿಟ್ ಆಗ್ತಾ ಇದ್ರು, ನುಗ್ಗಲಾಗ್ತಾ ಇರ್ತಿರ್ಲಿಲ್ಲ, ಇಷ್ಟೆಲ್ಲ ಸಮಸ್ಯೆ ಆಗ್ತಿತ್ತಾ? ಇಲ್ಲ. ಆದ್ರೆ ಹಾಗೆ ಮಾಡಿದ್ರೆ ಇಲ್ಲಿ ಕ್ರೆಡಿಟ್ ತಗೊಳ್ಳೋದು ಹೇಗೆ? ನಿಮ್ಮ ಪಬ್ಲಿಸಿಟಿ ತೆವಲಿಗೆ, ನಿಮ್ಮ ಫೋಟೋ ಶೂಟ್ ತೆವಲಿಗೆ ಅವರನ್ನ ಏರ್ಪೋರ್ಟ್ ಇಂದ ಹೋಟ್ಲು, ಅಲ್ಲಿಂದ ವಿಧಾನಸೌಧ, ಆಮೇಲೆ ಅಲ್ಲಿಂದ ಸ್ಟೇಡಿಯಂ, ಹೀಗೆ ಜಾತ್ರೆ ಮಾಡಿ ಹಾಕಿದ್ರಿ. ಏನಾದ್ರೂ ಸರಿಯಾದ ಪ್ಲಾನ್ ಇತ್ತ ನಿಮ್ಮಲ್ಲಿ? ಏನಿಲ್ಲ. ರೋಡ್ ಶೋ ಇದೆಯೋ ಇಲ್ಲವೋ ಅನ್ನೋದೇ ಮಧ್ಯಾಹ್ನದವರೆಗೆ ಗ್ಯಾರಂಟಿ ಇರಲಿಲ್ಲ. ಈ ಗ್ಯಾರಂಟಿ ಸರ್ಕಾರದ ಕಡೆಯಿಂದ, ಹೌದಲ್ವೋ? ವೀಕ್ಷಕರೇ, DK ಶಿವಕುಮಾರ್ ಅವರು ಹೇಳ್ತಾರೆ, ಎಲ್ಲಾ ವ್ಯವಸ್ಥೆ ಸರಿಯಾಗಿತ್ತು, ನಾವು ಕೈಗೊಳ್ಳಬೇಕಾದಂತಹ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಂಡಿದ್ವಿ, ಆದ್ರೆ ನಿಯಂತ್ರಿಸಲಾಗದಷ್ಟು ಜನರು ಬಂದಿದ್ರಿಂದ ದುರಂತ ಸಂಭವಿಸ್ತು ಅಂತ. ನನಗೆ ಒಂದು ಹೇಳಿ ಸರ್, ಅದ್ ಏನು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ರಿ ಅಂತ ಹೇಳ್ತೀರಾ? ಸ್ಟೇಡಿಯಂ ಹತ್ರ ಆ ಕ್ರೌಡ್ ಕಂಟ್ರೋಲಿಗೆ ಬೇಕಾದಂತ ವ್ಯವಸ್ಥೆ ಇತ್ತಾ? ಇರಲಿಲ್ಲ. ತುರ್ತು ಪರಿಸ್ಥಿತಿ ಬಂತು, ತಕ್ಷಣಕ್ಕೆ ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆ ಇತ್ತಾ? ಅದು ಕೂಡ ಇರಲಿಲ್ಲ. ಏನು ವ್ಯವಸ್ಥೆ ಮಾಡಿದ್ರಿ ಹೇಳಿ ಸರ್? ವಿಕ್ಟರಿ ಪೆರೇಡ್ಗೆ ಲಕ್ಷಾಂತರ ಜನರು ಸೇರೋದ್ರಿಂದ ನಿರ್ವಹಣೆ ಮಾಡೋದು ಕಷ್ಟ ಆಗುತ್ತೆ, ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ವಿಧಾನಸೌಧ, ಹೈಕೋರ್ಟ್ ಸೇರಿದ ಹಾಗೆ ಎಲ್ಲ ಪ್ರಮುಖ ಸರ್ಕಾರಿ ಕಟ್ಟಡಗಳು ಇರೋದ್ರಿಂದ ಸೂಕ್ತ ಭದ್ರತೆ ಕೊಡೋದು ಕಷ್ಟ ಆಗುತ್ತೆ ಅಂತ ಪೊಲೀಸ್ ಇಲಾಖೆ ಹೇಳಿತ್ತು. ವ್ಯವಸ್ಥೆಗಳು ಆಗಿರ್ಲಿಲ್ಲ, ಅವರು ಬೇಡ ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಪರಮೇಶ್ವರ್ ಅವರು ಕೂಡ ಬೆಳಿಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ರು, ವಿಕ್ಟರಿ ಪೆರೇಡ್ ಇಲ್ಲ ಅಂತ. ಇವತ್ತು ಕರ್ನಾಟಕ ರಾಜ್ಯದ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಏನು RCB ಟೀಮು IPL ಚಾಂಪಿಯನ್ಶಿಪ್ ಅನ್ನ ಗೆದ್ದಿದ್ದಾರೆ, ಅವರಿಗೆ ಇವತ್ತು ಈ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮುಂದೆ ಅವರಿಗೆ ಫೆಲಿಸಿಟೇಷನ್ ಪ್ರೋಗ್ರಾಮ್ ಅನ್ನ ಇಟ್ಕೊಂಡಿದ್ದೇವೆ. ಅವರಿಗೆ
ಅಭಿನಂದನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲ ಸಚಿವರುಗಳು ಕೂಡ ಅದರಲ್ಲಿ ಭಾಗವಹಿಸ್ತಾರೆ. ಪ್ಲೇಯರ್ಸ್ ಎಲ್ಲರೂ ಕೂಡ ಅವರು ಬಸ್ನಲ್ಲಿ ಇಲ್ಲಿಗೆ ಬರ್ತಾರೆ. ಬಂದ ಮೇಲೆ ಅವರಿಗೆ ಫೆಲಿಸಿಟೇಷನ್ ಮಾಡ್ತೀವಿ. ಬಸ್ನಲ್ಲೇ ಅವರು ವಾಪಸ್ಸು ಕ್ರಿಕೆಟ್ ಸ್ಟೇಡಿಯಂಗೆ ಹೋಗ್ತಾರೆ. ದೇರ್ ವಿಲ್ ನಾಟ್ ಬಿ ಎನಿ ಪ್ರೊಸೆಷನ್ ಆಸ್ ಸಚ್. ಓಪನ್ ವೆಹಿಕಲ್ ಇಲ್ಲ ಸದ್ಯಕ್ಕೆ, ಯಾಕೆಂದ್ರೆ ಅವರು ಸೆಕ್ಯೂರಿಟಿ ದೃಷ್ಟಿಯಿಂದ ಬೇಡ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಮ್ಮ KCN. ಹಾಗಾದ್ರೆ ಆಮೇಲೆ ಸಡನ್ ಆಗಿ ಯಾರು ಮಾಡಿದ್ರು? ನಿಮ್ಮಲ್ಲಿ ವ್ಯವಸ್ಥೆ ಆಗಿತ್ತು ಅಂತಾನಾ? ಇಲ್ಲ ಅಲ್ವಾ? ಆ ವ್ಯವಸ್ಥೆ ಆಗ್ಲಿಲ್ಲ ಅಂತ ಅಂದ ಮೇಲೆ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನ ಅಷ್ಟು ತರಾತುರಿಯಲ್ಲಿ ಮಾಡುವಂತ ಅವಶ್ಯಕತೆ ಏನಿತ್ತು? ಯಾರಿಗೆ ಅಷ್ಟು ಅರ್ಜೆಂಟ್ ಇದ್ದಂಥದ್ದು? ಏನ್ ಮಾಡೋದಕ್ಕೆ ಹೋದ್ರಿ ನೀವುಗಳು? ಈ ಎಲ್ಲಾ ಪ್ರಶ್ನೆಯನ್ನ ಯಾರ ಹತ್ರ ಕೇಳಬೇಕು ನಾವು? ಸರ್ಕಾರವನ್ನ ತಾನೇ ಕೇಳಬೇಕು. ಸೆಲೆಬ್ರೇಷನ್ ಇದೆ, ಐತಿಹಾಸಿಕ ಕ್ಷಣದಲ್ಲಿ ಎಲ್ಲರೂ ಭಾಗಿಯಾಗಿ ಅಂತ ಹೇಳಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ತಾನೇ ನಾವು ಪ್ರಶ್ನೆ ಮಾಡಬೇಕು. ಅಲ್ಲ ಇದಕ್ಕೂ ಮೋದಿಜಿ ಹೊಣೆ ಅಂತ ಹೇಳ್ಬೇಕಾ? ಅಥವಾ ಹೇಳ್ತೀರಾ? ನಿಮ್ಮ ಮನೆಯವರ ಮಕ್ಕಳ ಫೋಟೋ ಕ್ಲಿಕ್ಕಿಸೋ ಹುಚ್ಚಾಟಕ್ಕೆ ನೋಡಿ, ಅಲ್ಲಿ ರಾಮಲಿಂಗಾರೆಡ್ಡಿ ಅವರ ಮಗಳಿದ್ಲು, ಜಮೀರ್ ಅಹಮದ್ ಖಾನ್ ಮಗ ಜಾಯದ್ ಖಾನ್ ಕೂಡ ಇದ್ದ. ಅಂದ್ರೆ ವಿರಾಟ್ ಕೊಹ್ಲಿ ಜೊತೆ ಸೆಲ್ಫಿ ತೆಗಿಬೇಕು, ಫೋಟೋ ತೆಗಿಬೇಕು, ಹುಚ್ಚು. ನಿಮ್ಮ ಹುಚ್ಚಿಗೆ ಅಮಾಯಕ ಅಭಿಮಾನಿಗಳು ಬಲಿಯಾದ್ರಲ್ರಿ. ಏನೋ ಪುಣ್ಯ ಸಮಯಕ್ಕೆ ಮಳೆ ಬಂತು, ವಿಧಾನಸೌಧದ ಕಾರ್ಯಕ್ರಮ ಅಲ್ಲಿ ಅರ್ಧಕ್ಕೆ ನಿಲ್ತು ಮಳೆ ಬಂದಿದ್ರಿಂದ. ಇಲ್ಲಾಂದ್ರೆ ವಿಧಾನಸೌಧದ ಎದುರು ಕೂಡ ಜನ ಹೇಗೆ ಸೇರಿದ್ರು ಅಂತ ಹೇಳಿದ್ರೆ ಅಲ್ಲೂ ಕೂಡ ಇದೇ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು. ಸಿದ್ದರಾಮಯ್ಯನವರೇ, ನೀವೇ ಒಂದು ಟ್ವೀಟ್ ಅನ್ನು ಹಾಕಿದ್ರಲ್ವಾ? ಓದ್ತೀನಿ. ನಿನ್ನೆ ನಡೆದ IPL ಫೈನಲ್ ಪಂದ್ಯದಲ್ಲಿ ಗೆದ್ದು ಬೀಗಿದ ಕರ್ನಾಟಕದ ಹೆಮ್ಮೆಯ RCB ತಂಡಕ್ಕೆ ಅಭಿನಂದನೆಗಳು. ರಾಜ್ಯ ಅತ್ಯಂತ ಹೆಮ್ಮೆ ಹಾಗೂ ಖುಷಿ ಪಡುವಂತಹ ಕೆಲಸವನ್ನ RCB ತಂಡ ಮಾಡಿದ್ದು, ಅವರನ್ನ ಇಂದು ಸಂಜೆ 4 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಭಿನಂದಿಸಿ ಸನ್ಮಾನಿಸಲಿದ್ದೇವೆ. ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಗಳಾಗಿ. ಏನು? ಈ ಐತಿಹಾಸಿಕ ಕ್ಷಣದಲ್ಲಿ ನೀವು ಭಾಗಿಗಳಾಗಿ. ಈ ಟ್ವೀಟ್ ಹಾಕುವಾಗ ಗೊತ್ತಿರಲಿಲ್ವಾ ಸರ್ ನಿಮಗೆ ನಾವು ಸಂಪೂರ್ಣ ತಯಾರಿಯನ್ನ ಮಾಡ್ಕೊಳ್ಬೇಕು ಅನ್ನುವಂಥದ್ದು? ನಾವು ಮುಂಜಾಗ್ರತಾ ಕ್ರಮವನ್ನ ಕೈಗೊಳ್ಳಬೇಕನ್ನುವಂಥದ್ದು ಗೊತ್ತಿರಲಿಲ್ವಾ ಸರ್ ನಿಮಗೆ? ಈಗ ಈ ಸಾವು ನೋವಿಗೆ ಯಾರು ಹೊಣೆ ಹೇಳಿ ಸರ್? ಕಪ್ ಗೆದ್ವಿ ಅಂತ ಸಂಭ್ರಮಿಸೋಕೆ ಬಂದವರ ಕುಟುಂಬ ಇವತ್ತು ರೋಧಿಸ್ತಾ ಇದೆ. ಯಾರು ಹೊಣೆ ಇದಕ್ಕೆ? ನನಗಿಲ್ಲಿ ಇನ್ನೂ ಒಂದು ಪ್ರಶ್ನೆ ಇದೆ. ಅವತ್ತು ಅಲ್ಲು ಅರ್ಜುನ್ ಅವರ ಪುಷ್ಪ 2 ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಂಧ್ಯಾ ಥಿಯೇಟರ್ ಅಲ್ಲಿ ಕಾಲ್ ತುಳಿತಾಗಿ ಒಂದು ಸಾವಾಗತ್ತೆ. ಅದಕ್ಕೆ ಅಲ್ಲು ಅರ್ಜುನ್ ನಿರ್ಲಕ್ಷ್ಯನೇ ಕಾರಣ ಅಂತ ಹೇಳಿ ಇದೇ ತೆಲಂಗಾಣದ ಕಾಂಗ್ರೆಸ್ ಸರ್ಕಾರ ಅವರನ್ನ ಅರೆಸ್ಟ್ ಮಾಡಿ ಏನೇನೆಲ್ಲ ನಾಟಕ ಮಾಡ್ತು, ಏನೇನೆಲ್ಲ ಮಾಡ್ತೀರಿ. ತೆಲಂಗಾಣದಲ್ಲಿರುವಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ಅಲ್ವಾ? ಇವತ್ತು ಕರ್ನಾಟಕದಲ್ಲಿರೋದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಅಲ್ವಾ? ಇಲ್ಲಿ ಹಾಗಾದ್ರೆ ಯಾರನ್ನ ಅರೆಸ್ಟ್ ಮಾಡಬೇಕು? ಯಾರನ್ನ ಮಾಡಬೇಕು ಹೇಳಿ? ವೀಕ್ಷಕರು, ಇಲ್ಲಿ ನಾನು ಇನ್ನೊಂದು ವಿಚಾರವನ್ನ ಹೇಳಲೇಬೇಕು. ಅಭಿಮಾನ ಅನ್ನುವಂಥದ್ದು ಇರಬೇಕು ನಮಗೆ, ಆದ್ರೆ ಅಂಥ ಅಭಿಮಾನ ಯಾವತ್ತೂ ಕೂಡ ಇರಬಾರ್ದು. ಅಷ್ಟು ಪ್ರೀತಿಯನ್ನ ನಿಮ್ಮ ಮನೆಯವರಿಗೆ ಕೊಡಿ, ಬಹಳ ಚೆನ್ನಾಗಿರುತ್ತೆ. ಒಂದು ಅವಘಡ ಆಗಿದೆ ಅನ್ನುವಂಥದ್ದು ಗೊತ್ತಾದ ಮೇಲೂ ಕೂಡ ನೋಡ್ತಿದ್ದೆ ನಾನು, ಸ್ಟಿಲ್ RCB ಅಂತ ಬೊಬ್ಬೆ ಹಾಕ್ತಾ ಇದ್ರು. ಅದನ್ನು ಯಾರಾದ್ರೂ ಅಭಿಮಾನ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಅದು ಅಭಿಮಾನ ಅಲ್ಲ, ಅದನ್ನು ಹುಚ್ಚುತನ ಅಂತ ಹೇಳ್ತಾರೆ. ನಾನು ಕೂಡ ಇಷ್ಟಪಡ್ತೀನಿ, ಇಲ್ಲ ಅಂತ ಹೇಳಲ್ಲ. ಆದ್ರೆ ಇಂತಹ ಹುಚ್ಚುತನ ಇಲ್ಲ, ಅಣದಿರಬಾರ್ದು ಕೂಡ. ಸರಿಯಲ್ಲ ಅದು. ಅಲ್ಲ, ನಾನು ಒಂದು ಕೇಳಲ್ಲ, ಈಗೊಂದು ಯುದ್ಧ ಆಗತ್ತೆ. ಮೊನ್ನೆ ಆಪರೇಷನ್ ಸಿಂಧೂರನೇ ಆಯ್ತು. ಅಲ್ಲಿ ನಮ್ಮ ಸೈನಿಕರನ್ನ ನಾವು ಕಳ್ಕೊಳ್ತೀವಿ.
ವೀಕ್ಷಕರೇ, ದೇಶಕ್ಕೋಸ್ಕರ ಧರ್ಮಕ್ಕೋಸ್ಕರ ಪ್ರಾಣವನ್ನು ತ್ಯಾಗ ಮಾಡ್ತಾರೆ ಬಹಳಷ್ಟು ಮಂದಿ. ಆ ಸಂದರ್ಭದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಈ ರೀತಿ ಜನ ಸೇರೋದನ್ನು ನೋಡಿದೀರಾ? ಇವರುಗಳಿಗೆ ಸಿಗುವಂತಹ ಈ ಪ್ರೀತಿ, ಈ ಗೌರವ, ಈ ಅಭಿಮಾನ ನಮ್ಮ ದೇಶಕ್ಕೋಸ್ಕರ ಹೋರಾಡುವವರಿಗೆ ಸಿಗಲ್ಲ. ಯಾಕೆ? ಇವ್ರುಗಳಿಗೋಸ್ಕರ ಬಟ್ಟೆ ಹರ್ಕೊಂಡು ಬರ್ತಾರೆ. ಇದ್ಯಾವ ಹುಚ್ಚುತನ? ಸರಿ ಅನ್ಸುತ್ತಾ ನಿಮ್ಗಳಿಗೆ? ಹೇಳಿ. ಮತ್ತೆ ಹೇಳ್ತೀನಿ, ಅಭಿಮಾನ ಇರಲಿ, ತಪ್ಪಿಲ್ಲ, ಇರ್ಲಿ. ಅಂಧಾಭಿಮಾನ ಯಾಕೆ? ಆ ಅಂಧಾಭಿಮಾನಕ್ಕೆ ನಿಮ್ಮ ಮನೆಯವರು ನಿಮ್ಮನ್ನ ಕಳ್ಕೊಳ್ಬೇಕಾ ಹೇಳಿ? ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಅಥವಾ ಅತಿಥಿಗಳು ಬಂದಿರ್ತಾರೋ ಅವರಿಗೆ ಅಂತಹ ಭದ್ರತೆ ಇರುತ್ತೆ ಅಲ್ಲಿ. ನಿಮಗಳಿಗಿರುತ್ತಾ? ಇರಲ್ಲ. ಅದನ್ನ ನೀವುಗಳು ಕೂಡ ಯೋಚನೆ ಮಾಡಬೇಕಲ್ವಾ? ಈ ಹುಚ್ಚುತನಕ್ಕೆ ಖಂಡಿತವಾಗ್ಲೂ ಚಿಕಿತ್ಸೆ ಅವಶ್ಯಕತೆ ಇದೆ. ನೋಡಿ, ಎಲ್ಲದಕ್ಕೂ ಒಂದು ಮಿತಿ ಅನ್ನುವಂಥದ್ದು ಇರುತ್ತೆ. ಅತಿಯಾದ್ರೆ ಅಮೃತ ಕೂಡ ವಿಷ. ಜೀವ ಇದ್ರೆ ಎಲ್ಲ. ಹೌದೋ ಅಲ್ವೋ? ದಯವಿಟ್ಟು ಒಂದು ಬಾರಿ ಈ ವಿಚಾರವಾಗಿ ಯೋಚನೆ ಮಾಡಿ. ಇನ್ನು ಈ ಸಾವಿಗೆ ನಮಗೆ ನ್ಯಾಯ ಅಂತೂ ಬೇಕು. ಯಾರು ಉತ್ತರವನ್ನು ಕೊಡ್ತೀರಾ? ಕಾಂಗ್ರೆಸ್ ಸರ್ಕಾರ ಹೇಳಿ. ಯಾರನ್ನ ಹೊಣೆ ಮಾಡಬೇಕು ಹೇಳಿ? ನಾನು ಹೇಳ್ತೀನಿ, ಈ ಸಾವುಗಳಿಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಮಂತ್ರಿ, ಅದೇ ರೀತಿ ರಾಜ್ಯ ಸರ್ಕಾರನೇ ನೇರ ಹೊಣೆ. ಅವರ ಬೇಜವಾಬ್ದಾರಿನೇ ಕಾರಣ, ಅವರ ತರಾತುರಿನೇ ಕಾರಣ, ಅವರ ಅವ್ಯವಸ್ಥೆನೇ ಕಾರಣ. ಕೊಡ್ರಿ ರಾಜೀನಾಮೆ. ನಿಮ್ಮಂತಹ ಬೇಜವಾಬ್ದಾರಿ ನಾಯಕರ ಅವಶ್ಯಕತೆ ನಮಗೇನಿದೆ? ಒಳ್ಳೇದು ಏನ್ ಮಾಡಿದೀರಾ ಅಧಿಕಾರಕ್ಕೆ ಬಂದು? ಅದಾದ್ರೂ ಬೇಕಲ್ವಾ? ರಾಜ್ಯವನ್ನ ಗ್ಯಾರಂಟಿ ಅಂತ ಹೇಳಿ ಮುಳುಗಿಸಿದ್ರಿ. ಈಗ ಜನರ ಪ್ರಾಣನು ತೆಗೆದ್ರಿ. ನಿಮ್ಮ ಯಾವ ಪರಿಹಾರನೂ, ನಿಮ್ಮ ಯಾವ ಸಂತಾಪ ಕೂಡ ಹೋಗಿರೋ ಜೀವವನ್ನ ಮತ್ತೆ ತರಲ್ಲ. ಕ್ಲಿಯರ್ ಆಗಿ ಇದು ನಿಮ್ಮದೇ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ. ಒಪ್ಕೊಳ್ತೀರಾ? ಒಪ್ಕೊಳ್ಬೇಕು. ಕೊಡ್ರಿ ರಾಜೀನಾಮೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.